ನನ್ನ ಹೆಸರು ಕುಮಾರ್ ಮತ್ತು ನಾನು ನಿಮಗೆ ನನ್ನ ಈ ನಿಜವಾದ ಅನುಭವವನ್ನು ಕಳುಹಿಸುತ್ತಿದ್ದೇನೆ. ನಾನು 2021ರಲ್ಲಿ ವಿವಾಹವಾದೆ. ಮದುವೆಯಾದ ಹೊಸತರಲ್ಲಿ ಎಲ್ಲವೂ ಚೆನ್ನಾಗಿಯೇ ಇತ್ತು. ಆದರೆ ಕೆಲವು ತಿಂಗಳುಗಳ ನಂತರ ನಮ್ಮ ಸಂಸಾರದಲ್ಲಿ ಅಶಾಂತಿ ಶುರುವಾಯಿತು. ಸಣ್ಣಪುಟ್ಟ ಜಗಳಗಳು ನಿತ್ಯವೆಂಬಂತಾಗಿ ನನ್ನ ಹಾಗೂ ನನ್ನ ಪತ್ನಿಯ ನಡುವೆ ಅಂತರ ಹೆಚ್ಚಾಗತೊಡಗಿತು. ಸಂಸಾರ ಸುಖವಿಲ್ಲದೆ ಬದುಕೆ ನರಕ ಎಂಬ ಭಾವನೆ ನನ್ನನ್ನು ಕಾಡುತ್ತಿತ್ತು. ಇದು ಹೀಗೆಯೇ ಸಾಗುತ್ತಾ ನನ್ನ ಮದುವೆಯಾಗಿ 2 ವರ್ಷಗಳು ಕಳೆದ ನಂತರ ಒಂದು ರಾತ್ರಿ ನನ್ನ ಜೀವನವೇ ತಿರುಗಿ ಬೀಳುವಂತಹ ಘಟನೆ ನಡೆಯಿತು. ನನ್ನ ತಂದೆಗೆ ಕುಡಿಯುವ ಅಭ್ಯಾಸವಿತ್ತು. ಅದರ ಜೊತೆಗೆ ಮಾಂಸಾಹಾರದ ಬಗ್ಗೆ ವಿಪರೀತ ಪ್ರೀತಿ. ಪ್ರತಿದಿನವೂ ಏನಾದರೂ ಮಾಂಸಾಹಾರ ಬೇಕು ಎನ್ನುತ್ತಿದ್ದರು. ಒಂದು ರಾತ್ರಿ ಸುಮಾರಿಗೆ 12 ಗಂಟೆಯ ಸಮೀಪ ಅವರು ಮೀನಿನ ಸಾರಿಗೆ ಕಾಯುತ್ತಿದ್ದರು. ಸಮಯ ಮೀರಿತ್ತು, ಆದರೆ ನನಗೆ ಮೀನು ತರಲು ಸಾಧ್ಯವಾಗಿರಲಿಲ್ಲ. ಇದರಿಂದ ಕೋಪಗೊಂಡ ಅವರು ನನ್ನನ್ನು ಕೆಟ್ಟದಾಗಿ ಬೈಯಲು ಶುರು ಮಾಡಿದರು. ಅವರ ಕೋಪವನ್ನು ನೋಡಿದ ನನಗೆ ಭಯವಾಯಿತು. ಅರ್ಧರಾತ್ರಿ ಮಧ್ಯಾಹ್ನ 12:30 ಸುಮಾರಿಗೆ ನಾನು ಹೇಗಾದರೂ ಮಾಡಿ ಮೀನಿನ ಸಾರು ಮತ್ತು ವಿಸ್ಕಿ ಬಾಟಲ್ ತರಲೇಬೇಕು ಎಂದು ಹೊರಟೆ. ಆ ಸಮಯದಲ್ಲಿ ಎಲ್ಲ ಅಂಗಡಿಗಳು ಮುಚ್ಚಿದ್ದವು. ಆದರೆ ಒಂದು ಸ್ಮಶಾನದ ಸಮೀಪವಿರುವ ಸಣ್ಣ ಅಂಗಡಿಯೊಂದು ತೆರೆದಿತ್ತು. ಆ ಅಂಗಡಿಯು ಸ್ಮಶಾನಕ್ಕೆ ಬಹಳ ಹತ್ತಿರದಲ್ಲಿ ಇದ್ದರೂ ನನಗೆ ಅದ್ಯಾವುದೂ ಮನಸ್ಸಿಗೆ ಬರಲಿಲ್ಲ. ತಂದೆಯ ಕೋಪ ತಣಿಸುವುದು ಮುಖ್ಯವಾಗಿತ್ತು. ಅಂಗಡಿಯವನು ಮೀನು ಸಾರು ತಯಾರಿಸಲು ಸುಮಾರು 15 ನಿಮಿಷ ಬೇಕಾಗುತ್ತದೆ ಎಂದು ಹೇಳಿದ. ಅಷ್ಟು ಹೊತ್ತು ಸುತ್ತಾಡಿಕೊಂಡು ಬರುವಂತೆ ಹೇಳಿದಾಗ ನಾನು ಸದ್ದಿಲ್ಲದೆ ಒಂದೆರಡು ಮೀನಿನ ಬಜ್ಜಿಗಳನ್ನು ತೆಗೆದುಕೊಂಡು ಹೊರಬಂದೆ. ಆ ಪ್ರದೇಶದಲ್ಲಿ ಬೇರೆಲ್ಲೂ ಹೋಗುವ ಮನಸ್ಸಾಗದೆ ನಾನು ಆ ಸ್ಮಶಾನದ ಕಡೆಗೆ ನಡೆಯತೊಡಗಿದೆ. ನಾನು ಬಾಲ್ಯದಿಂದಲೂ ಧೈರ್ಯಶಾಲಿ. ಭೂತ ಪ್ರೇತಗಳ ಅಸ್ತಿತ್ವದ ಬಗ್ಗೆ ನಂಬಿಕೆಯಿಲ್ಲದವನು. ಸ್ಮಶಾನದಲ್ಲಿ ವಿಚಿತ್ರವಾದ ನಿಶ್ಶಬ್ದತೆ ಮತ್ತು ಶಾಂತಿ ಇತ್ತು. ಆ ರಾತ್ರಿ ಆ ಪರಿಸರ ನನ್ನನ್ನು ಆಕರ್ಷಿಸಿತು. ಅಲ್ಲಿ ಕುಳಿತುಕೊಳ್ಳಬೇಕು ಎನಿಸಿತು. ನನ್ನ ಬಳಿ ವಿಸ್ಕಿ ಬಾಟಲ್ ಇತ್ತು. ಅದನ್ನು ಸ್ವಲ್ಪ ಕುಡಿಯಲು ಶುರು ಮಾಡಿದೆ. ಜೊತೆಗೆ ಆ ಮೀನಿನ ಬಜ್ಜಿಗಳನ್ನು ತಿನ್ನುತ್ತಾ ಕುಳಿತೆ. ಆದರೆ ವಿಸ್ಕಿ ಬಹಳ ಕಚ್ಚಿತ್ತು. ಕುಡಿದ ತಕ್ಷಣ ಕೆಮ್ಮು ಬರಲು ಶುರುವಾಯಿತು. ಕೆಮ್ಮಿನ ರಭಸಕ್ಕೆ ನನ್ನ ಕೈಯಲ್ಲಿದ್ದ ವಿಸ್ಕಿ ಬಾಟಲ್ ಮತ್ತು ಮೀನಿನ ಬಜ್ಜಿಗಳು ನೆಲಕ್ಕೆ ಬಿದ್ದವು. ಸ್ವಲ್ಪ ಬೇಸರವಾಯಿತು. ಅಯ್ಯೋ, ಇರ್ಲಿ ಬಿಡು, ಹೊಸ ಬಾಟಲ್ ತರೋಣ ಎಂದು ಅಂದುಕೊಂಡೆ. ಅಷ್ಟರಲ್ಲಿ ಇದ್ದಕ್ಕಿದ್ದಂತೆ ಒಂದು ತೀರ ತಣ್ಣನೆಯ ಗಾಳಿ ಬೀಸಿತು. ಸ್ಮಶಾನದಂತಹ ಸ್ಥಳದಲ್ಲಿ ಇದು ಸಹಜ ಎಂದುಕೊಂಡು ನಾನು ಅದನ್ನು ನಿರ್ಲಕ್ಷಿಸಿದೆ. ಅಂಗಡಿಗೆ ಮರಳಿ ಮೀನಿನ ಸಾರಿನ ಪಾರ್ಸೆಲ್ ಮತ್ತು ಇನ್ನೊಂದು ವಿಸ್ಕಿ ಬಾಟಲ್ ತೆಗೆದುಕೊಂಡು ಮನೆಗೆ ಹೋದೆ. ತಂದೆಗೆ ಅದನ್ನು ಕೊಟ್ಟು ದಿನವಿಡೀ ಕೆಲಸ ಮಾಡಿ ದಣಿದಿದ್ದರಿಂದ ಬೇಗ ಮಲಗಿದೆ. ಆದರೆ ಆ ರಾತ್ರಿ ಏನಾಯಿತೆಂದು ನನಗೆ ಆಶ್ಚರ್ಯ. ಎಷ್ಟು ದಣಿದಿದ್ದರೂ ನನ್ನ ಮನಸ್ಸಿಗೆ ನನ್ನ ಪತ್ನಿಯೊಂದಿಗೆ ಲೈಂಗಿಕ ಸುಖ ಅನುಭವಿಸಬೇಕೆಂಬ ಅನಿರೀಕ್ಷಿತ ಬಯಕೆ ಮೂಡಿತು. ನಮ್ಮ ಮದುವೆಯ ನಂತರ ನಮ್ಮಿಬ್ಬರ ನಡುವೆ ಇಂತಹ ನಿಕಟ ಸಂಬಂಧ ಅಷ್ಟಾಗಿ ಇರಲಿಲ್ಲ. ಆದರೆ ಆಶ್ಚರ್ಯಕರವಾಗಿ ನನ್ನ ಪತ್ನಿ ನನ್ನೊಂದಿಗೆ ಮಲಗಲು ಒಪ್ಪಿಕೊಂಡಳು ಮತ್ತು ನಮ್ಮಿಬ್ಬರ ನಡುವೆ ಇದ್ದಕ್ಕಿದ್ದಂತೆ ನಿಕಟತೆ ಶುರುವಾಯಿತು. ನಾವು ಹಿಂದೆ ಹಲವು ಬಾರಿ ಒಂದಾಗಿದ್ದರು. ಈ ರೀತಿಯ ಅನುಭವ ನಮಗೆ ಎಂದಿಗೂ ಆಗಿರಲಿಲ್ಲ. ಅದು ಸಂಪೂರ್ಣವಾಗಿ ಹೊಸ ಅನುಭವವಾಗಿತ್ತು. ರಾತ್ರಿ 3 ಗಂಟೆಯವರೆಗೂ ನಾವು ಅದರಲ್ಲಿ ಮುಳುಗಿದ್ದೆವು. ಅವಳು ನನ್ನ ದೇಹವನ್ನು ಮೊದಲ ಬಾರಿಗೆ ನೋಡುತ್ತಿರುವಂತೆ ದಿಟ್ಟಿಸಿ ನೋಡುತ್ತಿದ್ದಳು. ನಮಗೆ ಅದು ಅಷ್ಟು ಆನಂದಮಯವಾಗಿತ್ತು. ಎಲ್ಲವೂ ಮುಗಿದ ನಂತರ ಬಹಳ ಮಜವಾಗಿತ್ತು ಎಂದು ನಾನು ಹೇಳಿದೆ. ಅವಳು ಕೂಡ ಹೌದು, ನಿಜಕ್ಕೂ ಹಾಗೆಯೇ ಎಂದು ಒಪ್ಪಿಕೊಂಡಳು. ಅದು ನಿಜಕ್ಕೂ ಖುಷಿ ನೀಡಿತ್ತು. ಆದರೆ ಅದು ಸಾಮಾನ್ಯವಾದ ಅನುಭವವಾಗಿರಲಿಲ್ಲ. ಆ ಖುಷಿ ಇಡೀ ವಾರ ನಮ್ಮನ್ನು ಆವರಿಸಿಕೊಂಡಿತ್ತು. ಮಾರನೆಯ ದಿನ ನಾನು ತಡವಾಗಿ ಎದ್ದು ಅಂಗಡಿಗೆ ಹೋದೆ. ಆದರೆ ಹಿಂದಿನ ರಾತ್ರಿ ನಡೆದ ಘಟನೆ ನನ್ನ ಮನಸ್ಸನ್ನು ಬಿಡದೆ ಕಾಡುತ್ತಿತ್ತು. ಊಟದ ಸಮಯದಲ್ಲಿ ನನ್ನ ಪತ್ನಿಗೆ ಕರೆ ಮಾಡಿ, ನಾನು ಈಗಲೇ ಮನೆಗೆ ಬರುತ್ತೇನೆ, ಸಿದ್ಧವಾಗಿರು. ಮತ್ತೆ ನಾವು ನಿನ್ನೆ ರಾತ್ರಿ ಅನುಭವಿಸಿದ ಖುಷಿಯನ್ನು ಮರುಕಳಿಸೋಣ ಎಂದು ಹೇಳಿದೆ. ಅವಳು ಸ್ವಲ್ಪ ನಾಚಿಕೊಂಡರೂ ಒಪ್ಪಿಕೊಂಡಳು. ನಾನು ಮನೆಗೆ ಹೋಗಿ ಅವಳೊಂದಿಗೆ ಮತ್ತೆ 1 ಗಂಟೆ ಕಾಲ ನಿಕಟವಾದೆವು. ಮತ್ತೆ ರಾತ್ರಿ ನಾವು ಒಂದಾದೆವು. ಹೀಗೆ 1 ವಾರಗಳ ಕಾಲ ಪ್ರತಿದಿನವೂ 2 ಬಾರಿ ನಾವು ಸಂಗಮಿಸುತ್ತಿದ್ದೆವು. ಅಷ್ಟು ಸಲ ಒಂದಾದರೂ ನಮಗೆ ಸ್ವಲ್ಪವೂ ಆಯಾಸವಾಗುತ್ತಿರಲಿಲ್ಲ. ಬದಲಾಗಿ
ದೇಹದಲ್ಲಿ ಹೊಸ ಶಕ್ತಿ ತುಂಬಿದಂತೆ ಭಾಸವಾಗುತ್ತಿತ್ತು. ಒಂದು ದಿನ ನನಗೆ ಕುತೂಹಲ ಹೆಚ್ಚಾಗಿ ಅವಳನ್ನು ಕೇಳಿದೆ, ಏನಾಗುತ್ತಿದೆ ಇದು? ನಮಗೆ ಹೀಗೇಕೆ ಆಗುತ್ತಿದೆ? ಅವಳು ನನಗೆ, ನನ್ನ ದೇಹದಲ್ಲಿ ವಿಚಿತ್ರವಾದ ಶಕ್ತಿ ಸಂಚರಿಸಿದಂತೆ ಅನಿಸುತ್ತಿದೆ ಎಂದು ಹೇಳಿದಳು. ಆ ರಾತ್ರಿ ನಾನು ಮಲಗಿದ್ದಾಗ ನನಗೆ ಒಂದು ಕನಸು ಬಿತ್ತು. ಆದರೆ ಆ ಕನಸು ಕನಸಿನಂತೆ ಇರಲಿಲ್ಲ, ಅದು ನೈಜವೆಂಬಂತೆ ಭಾಸವಾಯಿತು. ನನ್ನ ಕೋಣೆಯ ಗೋಡೆಯ ಮೇಲೆ ಒಂದು ಕಪ್ಪು ಸ್ತ್ರೀ ಆಕೃತಿ ಕಾಣಿಸಿತು. ಅದು ನನ್ನ ಪತ್ನಿಯನ್ನು ಅಮಾವಾಸ್ಯೆಯ ದಿನ ಸ್ಮಶಾನಕ್ಕೆ ಕರೆದುಕೊಂಡು ಬರುವಂತೆ ನನಗೆ ಸೂಚಿಸಿತು. ನಾನು ಅದನ್ನೊಂದು ಬರೀ ಕನಸು ಎಂದುಕೊಂಡು ನಿರ್ಲಕ್ಷಿಸಿದೆ. ಆದರೆ ಆಶ್ಚರ್ಯವೆಂದರೆ ನನ್ನ ಪತ್ನಿಗೂ ಅದೇ ಕನಸು ಬಿದ್ದಿತ್ತು. ಇದು ನನ್ನನ್ನು ಮತ್ತಷ್ಟು ಆತಂಕಕ್ಕೀಡಾಗಿಸಿತು. ಮತ್ತೆ 2 ದಿನಗಳ ನಂತರ ಒಂದು ರಾತ್ರಿ ನಾವು ನಿಕಟವಾಗಿದ್ದಾಗ ಅವಳು ನನ್ನ ಕಿವಿಯಲ್ಲಿ ಗುಸುಗುಸಿದ್ದಳು, ನನಗೆ ಅದೇ ಕನಸು ಪದೇ ಪದೇ ಬೀಳುತ್ತಿದೆ, ಈ ಕನಸು ನನ್ನನ್ನು ಬಿಡುತ್ತಿಲ್ಲ. ಆಗ ನನಗೆ ನಿಜಕ್ಕೂ ಭಯ ಶುರುವಾಯಿತು. ನಾವು ತಡಮಾಡದೆ ಆ ಪ್ರದೇಶದಲ್ಲಿ ಬಹಳ ಪ್ರಸಿದ್ಧರಾಗಿದ್ದ ಒಬ್ಬ ಅಘೋರಿ ಸ್ವಾಮಿಗಳ ಬಳಿ ಹೋದೆವು. ಅವರಿಗೆ ನಮ್ಮ ಇಡೀ ಕಥೆಯನ್ನು ವಿವರವಾಗಿ ಹೇಳಿದೆವು. ಅಘೋರಿ ಸ್ವಾಮಿಗಳು ನಮ್ಮ ಮಾತನ್ನು ತಾಳ್ಮೆಯಿಂದ ಕೇಳಿದರು. ನಂತರ ಅವರು ನನ್ನ ಮತ್ತು ನನ್ನ ಪತ್ನಿಯನ್ನು ಕಣ್ಣು ಮುಚ್ಚಿ ಈ ದಿನಗಳಲ್ಲಿ ನಡೆದ ಎಲ್ಲಾ ಘಟನೆಗಳನ್ನು ಮನಸ್ಸಿನಲ್ಲಿ ನೆನಪಿಸಿಕೊಳ್ಳುವಂತೆ ಸೂಚಿಸಿದರು. ನಾವು ಅವರ ಮಾತಿನಂತೆ ಕಣ್ಣು ಮುಚ್ಚಿ ಆ ಘಟನೆಗಳನ್ನು ನೆನಪಿಸಿಕೊಂಡೆವು. ಸ್ವಲ್ಪ ಸಮಯದ ನಂತರ ಅಘೋರಿ ಸ್ವಾಮಿಗಳು ತಮ್ಮ ದೈವಿಕ ಶಕ್ತಿಯಿಂದ ನಮಗೆ ಅದೃಶ್ಯ ಲೋಕದ ಸತ್ಯವನ್ನು ತಿಳಿಸಿದರು. ಅವರು ಹೇಳಿದರು, ನೀನು ಸ್ಮಶಾನಕ್ಕೆ ಹೋದ ಅದೇ ದಿನ ಅಲ್ಲಿ ಒಬ್ಬ ಮಹಿಳೆಯ ಸಾವು ಸಂಭವಿಸಿತ್ತು. ಅವಳು ಯಾರೋ ಒಬ್ಬರಿಂದ ಲೈಂಗಿಕ ಕ್ರಿಯೆಯ ಸಮಯದಲ್ಲಿ ಕೊಲ್ಲಲ್ಪಟ್ಟಿದ್ದಾಳೆ. ಅವಳು ತನ್ನ ಆಸೆಗಳು ಈಡೇರದೆ ಅತೃಪ್ತ ಆತ್ಮವಾಗಿ ಅಲ್ಲಿಯೇ ಸುತ್ತಾಡುತ್ತಿದ್ದಳು. ಅವರು ಮುಂದುವರೆದು, ನೀನು ಆ ರಾತ್ರಿ ಸ್ಮಶಾನದಲ್ಲಿ ಬಿಟ್ಟ ಮೀನು ಮತ್ತು ವಿಸ್ಕಿಯನ್ನು ಅವಳು ತನ್ನ ನೈವೇದ್ಯವಾಗಿ ಸ್ವೀಕರಿಸಿದ್ದಾಳೆ. ಆ ಮೂಲಕ ಅವಳು ನಿನ್ನ ದೇಹವನ್ನು ಆವರಿಸಿಕೊಂಡಿದ್ದಾಳೆ. ನೀವಿಬ್ಬರು ಒಟ್ಟಾದಾಗ ಮತ್ತು ಲೈಂಗಿಕ ಸುಖವನ್ನು ಅನುಭವಿಸಿದಾಗ ಅವಳು ನಿಮ್ಮನ್ನು ಇನ್ನಷ್ಟು ಶಕ್ತಿಶಾಲಿಗಳನ್ನಾಗಿ ಮಾಡುತ್ತಾಳೆ, ಏಕೆಂದರೆ ನೀವಿಬ್ಬರು ಅವಳ ಮೋಕ್ಷಕ್ಕೆ ಮೂಲವಾಗಿದ್ದೀರಿ ಎಂದು ಹೇಳಿದರು. ಅಘೋರಿ ಸ್ವಾಮಿಗಳು ನಮಗೆ ಅಮಾವಾಸ್ಯೆಯ ದಿನ ಒಂದು ವಿಶೇಷ ಪೂಜೆ ಮಾಡಲು ಸೂಚಿಸಿದರು. ಆ ಪೂಜೆಯನ್ನು ಆ ಮಹಿಳೆಯ ಆತ್ಮದ ಮೋಕ್ಷಕ್ಕಾಗಿ ಮಾಡಬೇಕಿತ್ತು. ನಾವು ಅವರ ಮಾತು ಕೇಳಿ ಅವರು ಹೇಳಿದಂತೆ ಆ ಪೂಜೆಯನ್ನು ಮಾಡಿದೆವು. ಪೂಜೆ ಮುಗಿದ ನಂತರ ಆ ರಾತ್ರಿ ನನಗೆ ಮತ್ತೆ ಅದೇ ತರಹದ ಕನಸು ಬಿತ್ತು. ಆದರೆ ಈ ಬಾರಿ ಗೋಡೆಯ ಮೇಲಿನ ಆಕೃತಿ ಇರಲಿಲ್ಲ. ಬದಲಿಗೆ ನನ್ನ ಕಿವಿಯಲ್ಲಿ ಸ್ಪಷ್ಟವಾದ ಧ್ವನಿಯೊಂದು ಕೇಳಿಸಿತು, ನಾನು ನಿಮ್ಮಿಬ್ಬರನ್ನು ಬಿಡುವುದಿಲ್ಲ, ಏಕೆಂದರೆ ನೀವಿಬ್ಬರೇ ನನ್ನ ಮೋಕ್ಷಕ್ಕೆ ದಾರಿ. ಆ ಧ್ವನಿ ಕೇಳಿ ನನಗೆ ಇನ್ನಿಲ್ಲದ ಭಯವಾಯಿತು. ಅಂದಿನಿಂದ ಇಂದಿನವರೆಗೂ ಅದೇ ಪರಿಸ್ಥಿತಿ ಮುಂದುವರೆದಿದೆ. ನಮಗೆ ಯಾವುದೇ ಪರಿಹಾರ ಸಿಕ್ಕಿಲ್ಲ. ನಾವಿಬ್ಬರೂ ಸಮಯ ಸಿಕ್ಕಾಗಲೆಲ್ಲ ನಿಕಟವಾಗುತ್ತೇವೆ. ನಮ್ಮ ದೇಹಗಳು ಅದಕ್ಕೆ ಅಡಿಕ್ಟ್ ಆದಂತೆ ಆಗಿವೆ. ಅದನ್ನು ನಿಲ್ಲಿಸಲು ನಮಗೆ ಸಾಧ್ಯವಾಗುತ್ತಿಲ್ಲ. ಇದು ನಮ್ಮ ನಿಯಂತ್ರಣದಲ್ಲಿ ಇಲ್ಲ ಎಂಬಂತಾಗಿದೆ. ರಾತ್ರಿ ಇಡೀ ನಾವು ಒಂದಾದರೂ ಆಯಾಸವಾಗುವುದಿಲ್ಲ. ಅದು ನಮ್ಮ ಸಂಬಂಧಕ್ಕೆ ಹೊಸ ಆಯಾಮವನ್ನು ನೀಡಿದೆ, ಹೌದು, ಆದರೆ ಅದಕ್ಕಿಂತ ಹೆಚ್ಚಾಗಿ ಭಯವನ್ನುಂಟು ಮಾಡಿದೆ. ಇದು ಅಜ್ಞಾತ ಶಕ್ತಿಯ ನಿಯಂತ್ರಣದಲ್ಲಿ ನಾವು ಇರುವಂತೆ ಭಾಸವಾಗುತ್ತಿದೆ. ಯಾರಿಗಾದರೂ ಈ ವಿಚಿತ್ರ ಪರಿಸ್ಥಿತಿಯಿಂದ ಹೊರಬರಲು ದಾರಿ ತಿಳಿದಿದ್ದರೆ ದಯವಿಟ್ಟು ನಮಗೆ ತಿಳಿಸಿ. ನಾವು ಈ ಅತೃಪ್ತ ಆತ್ಮದ ಹಿಡಿತದಿಂದ ಮುಕ್ತಿ ಪಡೆಯಲು ಬಯಸುತ್ತೇವೆ. ನಮ್ಮ ಸಂಸಾರದಲ್ಲಿ ಶಾಂತಿಯನ್ನು ಮರಳಿ ತರಲು ಸಹಾಯ ಮಾಡಿ. ನಿಮ್ಮ ಸಹಾಯವನ್ನು ನಾವು ಮನಪೂರ್ವಕವಾಗಿ ನಿರೀಕ್ಷಿಸುತ್ತೇವೆ. ಧನ್ಯವಾದಗಳು.